ನನ್ನ ಎಲ್ಲ ವೀರರು ಒಂದು ತೂಕವಾದರೆ ನನ್ನ ಪುತ್ರ ಮೇಘನಾದನೇ ಒಂದು ತೂಕ. ಅವನು ಯುದ್ಧದಲ್ಲಿ ಜಯ ತಂದುಕೊಡುವನೆಂಬ ವಿಶ್ವಾಸ ನನಗಿದೆ. ದೇವೇಂದ್ರನೇ ಗೆದ್ದ ಅವನಿಗೆ ನರೇಂದ್ರನನ್ನು ಗೆಲ್ಲುವುದು ಏನು ಮಹಾ? ಪ್ರಭು, ನನ್ನ ಪುತ್ರ ಯುದ್ಧಕ್ಕೆ ಹೋಗುತ್ತಾನೆಂದರೆ ನನಗೆ ಅತೀವ ಆತಂಕವಾಗುತ್ತಿದೆ. ತಾಯಿ ಹೃದಯದ ಆತಂಕ ನಿಮಗೆ ಅರ್ಥವಾಗುತ್ತಿಲ್ಲ. ಈ ಹಾಳು ಯುದ್ಧ ಎಂದಿಗೆ ಕೊನೆಯಾಗುತ್ತದೋ? ನನ್ನ ಪುತ್ರ ನನ್ನ ಪತಿಯು ಎಂದಿಗೆ ಸುರಕ್ಷಿತವಾಗಿ ಅರಮನೆಯಲ್ಲಿರುತ್ತಾರೋ ಎಂದು ನನ್ನ ಮನಸ್ಸು ಚಡಪಡಿಸುತ್ತಿದೆ. ದಯಮಾಡಿ ಈ ಯುದ್ಧವನ್ನು ನಿಲ್ಲಿಸಿ. ನೀವು ನಮ್ಮ ಪುತ್ರ ರಣರಂಗಕ್ಕೆ ಹೋಗದಂತಾಗಲಿ. ಮಂಡೋದರಿ, ನೀನು ನನ್ನ ಹಾಗೂ ನನ್ನ ಪುತ್ರನ ಪರಾಕ್ರಮದ ಬಗ್ಗೆ ಅಪಮಾನ ಮಾಡುತ್ತಿರುವೆ. ಯುದ್ಧವನ್ನು ನಿಲ್ಲಿಸುವಂತಹ ನೀಚ ಕೆಲಸವನ್ನು ನಾನೆಂದಿಗೂ ಮಾಡುವುದಿಲ್ಲ. ನೀನು ಹೊರಡಬಹುದು. ಪ್ರಭು, ದಯಮಾಡಿ ನನ್ನ ಮಾತನ್ನು ಕೇಳಿ. ಶರಣಾದವರೊಂದಿಗೆ ರಾಮನು ಯುದ್ಧ ಮಾಡುವುದಿಲ್ಲವೆಂದು ನಾನು ಕೇಳಿದ್ದೇನೆ. ನಾವು ನನ್ನ ಪುತ್ರ ಹೇಳಿಗಳಲ್ಲ. ಸಾಕು ಮಾಡು ನಿನ್ನ ಈ ಅಧಿಕ ಪ್ರಸಂಗತನವನ್ನು. ನಾನು ರಣರಂಗದಲ್ಲಿ ಗೆದ್ದೇ ಗೆಲ್ಲುತ್ತೇನೆ. ಇನ್ನೊಂದು ಮಾತನಾಡದೆ ನೀನಿಲ್ಲಿಂದ ಹೊರಡು.
ಜೈ ರಾವಣೇಶ್ವರ, ಜೈ ರಾವಣೇಶ್ವರ, ಜೈ ರಾವಣೇಶ್ವರ. ಸುಲೋಚನಾ, ಬಾ ಕುಳಿತುಕೋ. ನಾನು ಬಂದುದರಿಂದ ನಿಮ್ಮ ಏಕಾಂತಕ್ಕೆ ಭಂಗವಾಯಿತೋ ಏನೋ? ಇಲ್ಲ ಸುಲೋಚನಾ, ನನಗೂ ಒಬ್ಬಳೇ ಇದ್ದು ಬೇಸರವಾಗಿತ್ತು. ನೀನು ಬಂದಿದ್ದು ಒಳ್ಳೆಯದೇ ಆಯಿತು. ಯುದ್ಧದ ಈ ಪರಿಸ್ಥಿತಿಯಲ್ಲಿ ಹಲವು ಕೆಟ್ಟ ಯೋಚನೆಗಳಿಂದ ನನ್ನ ಮನಸ್ಸು ತತ್ತರಿಸಿ ಹೋಗಿತ್ತು. ನಿನ್ನ ಸಹವಾಸದಲ್ಲಿ ನನ್ನ ಮನಸ್ಸಿಗೆ ಸ್ವಲ್ಪ ಶಾಂತಿ ದೊರೆಯಬೇಕು. ನನಗೂ ನಿಮ್ಮ ಪರಿಸ್ಥಿತಿ ಅತ್ತೆಯವರೇ. ನಾನು ಒಂಟಿಯಾಗಿ ಕುಳಿತು ಚಿಂತೆಗಳ ಭಯದಿಂದ ಇಲ್ಲಿಗೆ ಬಂದೆ. ಸುಲೋಚನಾ, ನಿನಗೆ ಬೇಸರವಾಗುವಂತ ಘಟನೆ ಏನಾದರೂ ನಡೆಯುತ್ತೆ? ಅತ್ತೆಯವರೇ, ಪತಿಯ ಪ್ರಾಣವನ್ನು ರಕ್ಷಿಸುವಂತೆ ನಾನು ಪರಮೇಶ್ವರನಲ್ಲಿ ಬೇಡುವುದು ಬೇಡವೇ? ಬೇಡವೆಂದು ಯಾರು ಹೇಳಿದರು? ನನ್ನ ಪತಿ ಅತ್ತೆಯವರೇ. ನಾನು ಅವರಿಗೆ ಸಂತೋಷವನ್ನು ನೀಡಿದರೆ ಸಾಕಂತೆ. ಅವರ ರಕ್ಷಣೆಗೆ ಪ್ರಾರ್ಥನೆ ಮಾಡುವ ಅಗತ್ಯವಿಲ್ಲವಂತೆ. ತಂದೆಯನ್ನು ಮೀರಿಸಿದ ಮಗ. ನಿನ್ನ ಮಾವನವರು ಎಷ್ಟೇ ದರ್ಪ ತೋರಿದರು ಪರಮೇಶ್ವರನ ಪೂಜೆಯನ್ನು ಬೇಡವೆಂದವರಲ್ಲ. ಆದರೆ ನಿನ್ನ ಪತಿ ತನ್ನ ಪರಾಕ್ರಮದ ಅಹಂಕಾರದಲ್ಲಿ ಪರಮೇಶ್ವರನ ಪೂಜೆಯನ್ನು ಧಿಕ್ಕರಿಸುವ ಸ್ಥಿತಿ ಮುಟ್ಟಿದ್ದಾನೆ. ಹೌದು ಅತ್ತೆಯವರೇ, ಅವರು ಒಮ್ಮೆ ಯಜ್ಞಾಧ್ಯಕ್ಷರಾಗಿ ಕುಳಿತು ಎದ್ದರೆ ಸಾಕು, ತ್ರಿಲೋಕದಲ್ಲೂ ತಮ್ಮನ್ನು ಗೆಲ್ಲಲು ಯಾರೂ ಸಾಧ್ಯವಿಲ್ಲವಂತೆ. ಹಾಗೆಂದರೇನು? ನೀವಾದರೂ ಹೇಳಿ ಅತ್ತೆಯವರೇ. ಆ ವಿಚಾರವನ್ನು ಇನ್ನೊಮ್ಮೆ ವಿವರವಾಗಿ ಹೇಳುತ್ತೇನೆ ಸುಲೋಚನಾ. ಈಗ ನನ್ನ ಪೂಜೆಗೆ ಸಮಯವಾಗಿದೆ. ಹಾಗೇ ಆಗಲಿ. ನಾನು ಮತ್ತೊಮ್ಮೆ ಬಂದಾಗ ಯಜ್ಞದ ವಿಷಯವನ್ನು ಹೇಳಲೇಬೇಕು. ಆಗಲಿ ಸುಲೋಚನಾ, ಹೋಗಿ ಬಾ. ನಿನ್ನ ಪತಿಯ ಕ್ಷೇಮಕ್ಕಾಗಿ ಆ ದೇವಿಯಲ್ಲಿ ಪ್ರಾರ್ಥಿಸು. ಆಗಲಿ ಅತ್ತೆಯವರೇ, ದೇವಿಯ ಮಂದಿರಕ್ಕೆ ಹೋಗಿ ಪ್ರಾರ್ಥಿಸುತ್ತೇನೆ. ನೋಡು ವಂದನ, ಈ ಕ್ರೂರವಾದ ರಾಕ್ಷಸ ನಮ್ಮ ವಾನರ ಸೈನ್ಯವನ್ನು ನಾಶಗೊಳಿಸುತ್ತಿದ್ದಾನೆ.
ಕೂಡಲೇ ಅವನನ್ನು ಸಂಹರಿಸು. ನಿಮ್ಮ ಅಪ್ಪಣೆ ವಾನರೇಂದ್ರ. ಜೈ ರಾವಣೇಶ್ವರ, ಜೈ ರಾವಣೇಶ್ವರ. ಕೆಲವೋ ನಿಶಾಚರ, ಸಾಮಾನ್ಯ ವಾನರರನ್ನು ಸಂಹರಿಸಿ ಮಹಾವೀರನೆಂದು ಮೆರೆಯಬೇಡ. ನಿನ್ನ ಕೈಯಲ್ಲಿರುವ ಆಯುಧದಿಂದ ನನ್ನ ಎದೆಗೆ ಹೊಡೆದು ನೋಡು. ಜೈ ರಾವಣೇಶ್ವರ, ಜೈ ರಾವಣೇಶ್ವರ, ಜೈ ರಾವಣೇಶ್ವರ. ಸಖಿ, ಇಂದು ಈ ದಾರಿಯಲ್ಲಿ ಹೋಗೋಣ. ಬೇಡ ಯುವರಾಣಿ, ನಾವು ನಿತ್ಯದ ದಾರಿಯಲ್ಲೇ ದೇವಿ ಆಲಯಕ್ಕೆ ಹೋಗೋಣ. ಏಕೆ? ಅದಕ್ಕಿಂತ ಇದು ಹತ್ತಿರದ ದಾರಿಯಲ್ಲವೇ? ಅದು ದೂರದ ದಾರಿ ಏನಲ್ಲ ಯುವರಾಣಿ. ಅಂದ ಮೇಲೆ ಯಾವ ದಾರಿ ಆದರೇನು? ಈ ದಾರಿಯಲ್ಲಿ ಹೋದರೇನಾಯಿತು? ಅಶೋಕವನದ ಸುತ್ತಲೂ ಭಟರು ಕಾವಲು ಕಾಯುತ್ತಿರುವಾಗ ಯಾವ ತೊಂದರೆಯೂ ಆಗುವುದಿಲ್ಲ. ನಮಗೆ ತೊಂದರೆ ಆಗುತ್ತದೆಂದು ನಾನು ಹೇಳುತ್ತಿಲ್ಲ ಯುವರಾಣಿ, ಆದರೆ ಅಲ್ಲಿ... ಅಂದರೆ ಏನು? ಹೇಳಿ ಸಖಿ. ಅಲ್ಲಿ ಶ್ರೀರಾಮನ ಸತಿ ಸೀತಾದೇವಿ ಇದ್ದಾಳೆ. ಹೌದಲ್ಲವೇ? ಸಖಿ, ಒಳ್ಳೆಯದೇ ಆಯಿತು. ಹೇಗಿದ್ದರೂ ಇತ್ತ ಕಡೆ ಬಂದಿದ್ದೇವೆ. ನನಗೆ ಅವಳನ್ನು ಒಮ್ಮೆ ನೋಡಬೇಕೆಂದು ಆಸೆಯಾಗುತ್ತಿದೆ. ನಡೆ ಹೋಗೋಣ. ಬೇಡ ಯುವರಾಣಿ, ಅಲ್ಲಿ ಹೋದರೆ ನಿಮ್ಮ ಮನಸ್ಸಿಗೆ ನೋವಾಗುತ್ತದೆ. ಏನಾದರಾಗಲಿ, ನಾನು ಅವಳನ್ನು ನೋಡಲೇಬೇಕು. ದೂರದಿಂದಾದರೂ ಕಾಣಲೇಬೇಕು. ನಡಿ ಸಖಿ, ಹೋಗೋಣ. ಬಾ ಸಖಿ. ಜನಕರಾಜನ ಪುತ್ರಿ, ದಶರಥ ರಾಜನ ಸೊಸೆ, ಶ್ರೀರಾಮನ ಪತ್ನಿ, ಯುವರಾಣಿಯಾಗಿ ಮಹಾರಾಣಿಯಾಗಿ ಮೆರೆಯಬೇಕಾಗಿದ್ದ ಸೀತಾದೇವಿ ಈ ಅಶೋಕವನದಲ್ಲಿ ಮಲಿನ ವಸ್ತ್ರವನ್ನುಟ್ಟು ದುಃಖ ಮೂರ್ತಿಯಂತೆ ಕುಳಿತಿದ್ದಾಳೆ. ಸಖಿ, ಲೋಕೋತ್ತರ ಸುಂದರಿಯಾದ ಇವಳಿಗೆ ಎಂಥ ದುರ್ಗತಿ ಪ್ರಾಪ್ತವಾಯಿತು ನೋಡಿದೀಯಾ? ಇವಳನ್ನು ಕಂಡು ನನಗೆ ಬಹಳ ಸಂಕಟವಾಗುತ್ತಿದೆ. ಮಾತೇ ಹೊರಡುತ್ತಿಲ್ಲ. ನನಗೂ ದುಃಖವಾಗುತ್ತಿದೆ ಯುವರಾಣಿ. ಸಖಿ, ನಡೆ,
ದೇವಿಯ ಮಂದಿರಕ್ಕೆ ಹೋಗಿ ಸೀತಾದೇವಿಗೆ ಒಳಿತಾಗಲಿ ಎಂದು ದೇವಿಯಲ್ಲಿ ಪ್ರಾರ್ಥಿಸೋಣ. ನಡೆ ಹೋಗೋಣ. ಜೈ ಶ್ರೀರಾಮ್. जय श्री राम, जय श्री राम. सुताये परमेश्वरी पालिसुताये परमेश्वरी निन्नने नंबिहे शिवशंकरी निन्नने नंबिहे शिवशंकरी परमेश्वरी पालिसुताये परमेश्वरी पतिव्रतेयरिगे परम करुणदी मंगलवीव मंगलदाते पतिव्रते
ಪಾಲಿಸು ಸೌಭಾಗ್ಯದಾತೆ ಪಾಲಿಸು ತಾಯೇ ಪರಮೇಶ್ವರಿ ಸಾಧ್ವಿಯರಿಗೆ ಆನಂದವ ಕೊಡುತ್ತಾ ಬಂದ ದುರಿತಗಳನ್ನೆಲ್ಲವ ಕಳೆಯುತ್ತಾ ಸಾಧ್ವಿಯರಿಗೆ ಆನಂದವ ಕೊಡುತ್ತಾ ಬಂದ ದುರಿತಗಳನ್ನೆಲ್ಲವ ಕಳೆಯುತ್ತ ಸತಿಪತಿಯರಲ್ಲಿ ಸುಪ್ರೇಮವು ಸತತ ಇರುವಂತೆ ಕರುಣಿಸು ಸಿರಿ ಗೌರಿ ಮಾತಾ ಕರುಣಿಸು ಸಿರಿ ಗೌರಿ ಮಾತಾ ಪಾಲಿಸು ತಾಯೇ ಪರಮೇಶ್ವರಿ ಪಾಲಿಸು ತಾಯೇ ಪರಮೇಶ್ವರಿ ನಿನ್ನನೆ ನಂಬಿ ಶಿವಶಂಕರಿ ನಿನ್ನನೆ ನಂಬಿ ಶಿವಶಂಕರಿ ಪಾಲಿಸು ತಾಯೇ ಪಾಲಿಸು ತಾಯೇ ಪಾಲಿಸು ತಾಯೇ ಪರಮೇಶ್ವರಿ ಯುವರಾಣಿ, ಆ ಶ್ರೀರಾಮನ ಪತ್ನಿಯಾದ ಸೀತಾದೇವಿಗೂ ನೀವು ಒಳಿತಾಗಲಿ ಎಂದು ಪ್ರಾರ್ಥಿಸಿದ್ದೀರಾ? ಹೌದು ಸಖಿ, ಸೀತೆಯನ್ನು ಕಂಡ ಕೂಡಲೇ ಮಹಾಪತಿವ್ರತೆ ಎಂಬ ಭಾವನೆ ನನ್ನ ಮನಸ್ಸಿನಲ್ಲಿ ಬಂತು. ನಾನು ಪತಿವ್ರತರೆಲ್ಲರಿಗೂ ಒಳಿತಾಗಲಿ ಎಂದು ಬೇಡಿದ ಮೇಲೆ ಸೀತೆಗೂ ಒಳಿತಾಗಲಿ ಎಂದೇ ಅರ್ಥ ತಾನೇ? ಯುವರಾಣಿಯವರೇ, ನಿಮ್ಮ ಉದಾರ ಮನಸ್ಸಿನಿಂದ ಆ ಸೀತಾದೇವಿಗೂ ಶುಭವಾಗಲಿ ಎಂದು ಹಾರೈಸಿದ್ದೀರಿ. ಪತಿವ್ರತೆಯಾದ ನೀವು ಇನ್ನೊಬ್ಬ ಪತಿವ್ರತೆಗೂ ಶುಭ ಕೋರುವುದು ಸಹಜ. ಆದರೆ ಅದರಿಂದ ಬೇರೆ ಸಮಸ್ಯೆ ಉಂಟಾಗಬಹುದಲ್ಲವೇ? ಬೇರೆ ಸಮಸ್ಯೆಗಳೆಂದರೆ? ಸೀತಾದೇವಿಗೆ ಶುಭವಾಗಬೇಕೆಂದರೆ ಯುದ್ಧದಲ್ಲಿ ಶ್ರೀರಾಮನಿಗೆ ಜಯವಾಗಬೇಕಲ್ಲವೇ? ಹೌದು, ಪತಿಯ ಗೆಲುವು ಪತ್ನಿಗೆ ಸಂತೋಷವನ್ನು ನೀಡುತ್ತದೆ. ಅದರಿಂದ ಸೀತೆಗೆ ಅಶೋಕವನದಿಂದ ಬಿಡುಗಡೆಯೂ ದೊರಕುತ್ತದೆ. ಅಂದರೆ ರಾಮನಿಗೂ ಗೆಲುವಾಗಬೇಕೆಂದರೆ ನಿಮ್ಮ ಪತಿ ಹಾಗೂ ಮಾವನವರಿಗೂ ಸೋಲಾಗಬೇಕಲ್ಲವೇ? ಏನು? ನನ್ನ ಪತಿಗೆ ಮಾವನವರಿಗೆ ಸೋಲೆ? ಹೌದು ಇರಬಹುದು. ಈಗ ಈ ಯುದ್ಧ ನಡೆಯುತ್ತಿರುವುದು ರಾಮ ಹಾಗೂ ಲಂಕಾಧಿಪತಿ ರಾವಣನ ಮಧ್ಯೆ ತಾನೆ? ರಾವಣ ನಿಮ್ಮ ಮಾವನರಲ್ಲವೇ? ಅವರು ಸೋಲಬೇಕೆಂದು ಬಯಸುತ್ತೀರಾ? ಇಲ್ಲ ಇಲ್ಲ, ಅವರು ಸೋಲಬಾರದು. ಅವರು ಸೋಲಬಾರದೆಂದರೆ ಶ್ರೀರಾಮ ಗೆಲ್ಲಬಾರದು, ಸೀತಾದೇವಿಗೆ ಒಳಿತಾಗಬಾರದೆಂದರ್ಥ. ಆಗ ನಿಮ್ಮ ಪ್ರಾರ್ಥನೆ ಫಲಿಸಬಾರದು ಅಲ್ಲವೇ? ನಾನೀಗ ಏನು ಮಾಡಲಿ? ಪ್ರಾರ್ಥನೆ ಏನು ಮಾಡಿಬಿಟ್ಟೆ. ಇಲ್ಲ ಇಲ್ಲ, ನಾನು ಯೋಚಿಸಬೇಕು. ಸಖಿ, ಮೊದಲು ಇಲ್ಲಿಂದ ಹೊರಡೋಣ. ಬಾ, ಬೇಗ ಬಾ ಸಖಿ. ತ್ರಿಜಟೆ, ಯುದ್ಧದ ವಿಷಯವೇನು? ನನ್ನ ಸ್ವಾಮಿ ವಿಜಯಶಾಲಿಯಾಗುತ್ತಿದ್ದಾರೆ ತಾನೆ? ರಾಕ್ಷಸ ಸೈನ್ಯ ವಿನಾಶವಾಗುತ್ತಿದೆ ತಾನೆ? ನಿನ್ನ ಸ್ವಾಮಿ ವಿಜಯ ಪಡೆಯುವ ಹಾದಿಯಲ್ಲೇ ಸಾಗುತ್ತಿದ್ದಾರೆ ಸೀತೆ. ಆದರೆ ಕೊನೆಯ ವಿಜಯ ದುಂದುಬಿ ಮೊಳಗುವುದಕ್ಕೆ ಇನ್ನಷ್ಟು ದೂರ ಸಾಗಬೇಕಾಗಿದೆ. ಏಕೆ ತ್ರಿಜಟೆ, ಏಕೆ ತಡವಾಗುತ್ತಿದೆ? ಈಗ ರಾವಣನ ಕಡೆ ಯಾವ ವೀರ ಯುದ್ಧ ಭೂಮಿಗೆ ಹೋಗಿದ್ದಾನೆ? ಸೀತೆ, ಈಗ ರಾವಣನ ಪುತ್ರ ಇಂದ್ರಜಿತುವಿನ ಹೊರತಾಗಿ ಬೇರೆ ಯಾವ ಮಹಾವೀರರೂ ಉಳಿದಿಲ್ಲ. ಇಂದ್ರಜಿತು ಸ್ವತಃ ಇಂದ್ರನನ್ನು ಗೆದ್ದವನು. ಬ್ರಹ್ಮಾಸ್ತ್ರ ಮೊದಲಾದ ದಿವ್ಯಾಸ್ತ್ರಗಳನ್ನು ಹೊಂದಿದ್ದಾನೆ. ಆದರೆ ರಾವಣ ತನ್ನ ಅಳಿದುಳಿದ ಪುತ್ರ ಬಂಧುಗಳ ಪ್ರಯತ್ನ ಮುಗಿಸಿದ ನಂತರವೇ ಇಂದ್ರಜಿತುವನ್ನು ರಣರಂಗಕ್ಕೆ ಕಳಿಸುತ್ತಾನೆ ಎಂದು ಕಾಣುತ್ತದೆ. ಈಗಾಗಲೇ ಯುದ್ಧ ಭೂಮಿಗೆ ಹೋಗಿರುವ
ರಾವಣನ ಪುತ್ರರ ಗತಿ ಏನಾಯಿತು ತ್ರಿಜಟೆ? ಅವರಿಗೆ ಸಿಗಬೇಕಾದ ಗತಿಯೇ ಪ್ರಾಪ್ತವಾಯಿತು. ನರಾಂತಕ ದೇವಾಂತಕರ ಸಂಹಾರವಾಯಿತು. ರಾವಣನ ಉಳಿದ ಮಕ್ಕಳಿಗೂ ಅದೇ ಗತಿ ಲಭಿಸುವುದು ತಪ್ಪುವುದಿಲ್ಲ. ಆನಂತರ ರಾವಣ ಅಥವಾ ಇಂದ್ರಜಿತು ರಣರಂಗಕ್ಕೆ ಹೋಗಲೇಬೇಕು. ತ್ರಿಜಟೆ, ರಾವಣ ಮಹಾಸ್ವಾರ್ಥಿ ಅಲ್ಲವೇ? ತನ್ನ ಪ್ರಾಣ ರಕ್ಷಣೆಗಾಗಿ ಇಡೀ ತನ್ನ ವಂಶ ಮಾತ್ರವಲ್ಲದೆ ಸಮಸ್ತ ರಾಕ್ಷಸ ಕುಲವನ್ನೇ ಬಲಿ ಕೊಡುತ್ತಿದ್ದಾನೆ. ಹೌದು ಸೀತೆ, ಅಧರ್ಮದ ದಾರಿಯಲ್ಲಿ ನಡೆದು ಅದೇ ಸರಿ ಎಂದು ಸಮರ್ಥಿಸಿಕೊಳ್ಳಲು ಹೋಗಿ ಅಜೇಯನಾದ ರಾವಣ ಹೇಡಿಯಂತೆ ವರ್ತಿಸುತ್ತಿದ್ದಾನೆ. ತನ್ನ ಬಲ, ತನ್ನ ಕಡೆಯ ವೀರರ ಬಲ, ತನ್ನ ಪುತ್ರರ ಬಲದಿಂದ ಎಂಥ ಶತ್ರುಗಳನ್ನು ಮಣಿಸಬಹುದು ಎಂದುಕೊಂಡಿದ್ದ. ಈಗ ಅವನ ಭ್ರಮ ನಿರಸನವಾಗಿರುತ್ತದೆ. ಧರ್ಮಾತ್ಮನಾದ ತನ್ನ ಸೋದರ ವಿಭೀಷಣನ ಮಾತುಗಳನ್ನು ಕೇಳದೆ ತಪ್ಪು ಮಾಡಿದೆ ಎಂಬ ಭಾವನೆ ಬಂದಿರಬೇಕಲ್ಲವೇ? ಸಾಲು ಸಾಲು ಸಾವುಗಳನ್ನು ಕಂಡ ಮೇಲೆ ಹಾಗನಿಸದಿರುತ್ತದೆಯೇ? ಆದರೆ ಅಹಂಕಾರವಿದೆಯಲ್ಲ, ಅದನ್ನು ಹೇಗೆ ಒಪ್ಪಿಕೊಳ್ಳುತ್ತಾನೆ? ಅವನ ಆ ಅಹಂಕಾರ ವಣ ಪ್ರತಿಷ್ಠೆಗಳೇ ಅವನ ವಿನಾಶವನ್ನು ಪೂರ್ಣಗೊಳಿಸುತ್ತದೆ. ತ್ರಿಜಟೆ, ನನಗೆ ನಂಬಿಕೆ ಇದೆ. ಈಗಲೂ ಆ ರಾವಣ ನನ್ನ ಸ್ವಾಮಿಗೆ ಶರಣಾದರೆ ಅವನನ್ನು ಖಂಡಿತ ಕ್ಷಮಿಸುತ್ತಾರೆ. ಹಾಗೇನಾದರೂ ಆದರೆ ರಾವಣನ ಪಾಪ ಕಾರ್ಯಗಳಿಗೆ ಶಿಕ್ಷೆ ಇಲ್ಲದಂತಾಗುತ್ತದೆ. ಸೀತೆ, ದುಷ್ಟರಿಗೆ ಶಿಕ್ಷೆಯಾಗಲೇಬೇಕು. ಮಿತಿ ಮೀರಿದ ಪಾಪಾಚರಣೆ ಕೊನೆಯಾಗಲೇಬೇಕು. ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣ ನನ್ನ ಸ್ವಾಮಿಯ ಆದರ್ಶ. ಹೌದು, ನಾನಿನ್ನು ಬರುತ್ತೇನೆ ಸೀತೆ. ಜೈ ರಾವಣೇಶ್ವರ, ಜೈ ರಾವಣೇಶ್ವರ, ಜೈ ರಾವಣೇಶ್ವರ, ಜೈ ರಾವಣೇಶ್ವರ, ಜೈ ರಾವಣೇಶ್ವರ, ಜೈ ರಾವಣೇಶ್ವರ.
ಸ್ವಾಮಿ, ದೇವಿಯ ಮಂದಿರಕ್ಕೆ ಹೋಗಿದ್ದೆ. ಅಲ್ಲಿ ಪೂಜೆ ಮಾಡಿ ಪ್ರಸಾದವನ್ನು ತಂದಿದ್ದೇನೆ, ಸ್ವೀಕರಿಸಿ. ಓಹೋ, ಪರಮೇಶ್ವರನನ್ನು ಪೂಜೆ ಮಾಡಿದ್ದು ಸಾಲದೆ ಈಗ ಪರಮೇಶ್ವರಿಯ ಪೂಜೆ ಮಾಡಲು ಹೋಗಿದ್ದೆಯಾ? ಅದಿರಲಿ, ದೇವಿಯ ಬಳಿ ಏನೆಂದು ಕೋರಿಕೊಂಡೆ? ಮತ್ತೆ ನನ್ನ ರಕ್ಷಣೆಯ ಕೋರಿಕೆ ಎಲ್ಲ ತಾನೆ? ನಾನು ದಯಾಮಯಿಳಾದ ದೇವಿಯ ಬಳಿ ಪತಿವ್ರತೆಯರೆಲ್ಲರಿಗೂ ಮಂಗಳವಾಗಲಿ ಎಂದು ಬೇಡಿಕೊಂಡೆ. ಅಂದರೆ ಲೋಕದ ಎಲ್ಲ ಪತಿವ್ರತೆಯರಿಗೂ ಮಂಗಳವಾಗಲಿ ಎಂಬ ಬೇಡಿಕೆಯೇ? ಹೌದು ಸ್ವಾಮಿ. ಸುಲೋಚನಾ, ಲೋಕದ ಪತಿವ್ರತೆಯರ ಗೊಡವೆ ನಿನಗೇಕೆ? ನಿನಗೆ ಒಳ್ಳೆಯದಾಗಲಿ, ನಿನ್ನ ಪತಿಗೆ ಶುಭವಾಗಲಿ ಎಂದು ಕೋರಿಕೊಂಡರೆ ಸಾಕಾಗಿತ್ತಲ್ಲದೆ? ಹಾಗೆ ಮಾಡುತ್ತಿದ್ದೇನೋ ಏನು. ಆದರೆ ದೇವಿಯ ಮಂದಿರಕ್ಕೆ ಹೋಗುವಾಗ ಏನಾಯಿತು? ಹೋಗುವಾಗ ಅಶೋಕವನದಲ್ಲಿ ಮರದ ಕೆಳಗೆ ದುಃಖದಿಂದ ಕುಳಿತಿದ್ದ ಸೀತಾದೇವಿಯನ್ನು ಕಂಡೆ. ಸುಲೋಚನಾ, ಎಂದೂ ಇಲ್ಲದೆ ನೀನು ಅಶೋಕವನದ ದಾರಿಯಲ್ಲಿ ಹೋಗುವುದೇನು? ಅಲ್ಲಿ ಸೀತೆಯನ್ನು ಕಾಣುವುದೇನು? ಇಲ್ಲ, ನಿಜ ಹೇಳು, ನೀನು ಸೀತೆಯನ್ನು ನೋಡಲೆಂದೇ ಆ ದಾರಿಯಲ್ಲಿ ಹೋದದ್ದಲ್ಲವೇ? ರಾಮಚಂದ್ರ, ನಮ್ಮ ಹನುಮಂತ, ಅಂಗದ ಮತ್ತು ನೀಲರ ಪರಾಕ್ರಮಗಳನ್ನು ವರ್ಣಿಸುವಂತಿಲ್ಲ. ಅವರ ಮಹಾ ಸಾಹಸದಿಂದ ಇಂದು ನಮಗೆ ಘನವಾದ ವಿಜಯ ಪ್ರಾಪ್ತವಾದಂತಾಯಿತು. ಈ ದಿನ ಯಾವ ಯಾವ ರಾಕ್ಷಸ ವೀರರ ಸಂಹಾರವಾಯಿತು ವಾನರೇಂದ್ರ? ಮಹಾಪರಾಕ್ರಮಿಗಳಂತೆ ಆರಂಭದಲ್ಲಿ ಅಬ್ಬರಿಸಿದ ರಾವಣನ ಪುತ್ರರು ಅಂದುಕೊಂಡಿದ್ದಕ್ಕಿಂತ ಮೊದಲೇ ವಧೆಯಾದರು.
ಮಹಾಕಾಯ, ಮಹಾಪಾರ್ಶ್ವ, ದೇವಾಂತಕ ನರಾಂತಕರು ವಧೆ ಆದರು. ಇನ್ನುಳಿದಿರುವುದು ತ್ರಿಶಿರಸ ಮತ್ತು ಅತಿಕಾಯ ಮಾತ್ರ. ಅವರು ಬಲಿಯಾದ ಮೇಲೆ ರಾವಣ ತಾನೇ ರಣಭೂಮಿಗೆ ಬರಬೇಕು, ಇಲ್ಲವೇ ಶರಣಾಗಬೇಕು. ಬೇಡ, ಅವನು ಶರಣಾಗುವುದು ಬೇಡ. ಶರಣಾಗತನಾಗಿ ಅವನು ತನ್ನ ಜೀವ ಉಳಿಸಿಕೊಳ್ಳಲು ನಾವು ಅವಕಾಶ ಕೊಡಬಾರದು. ನನ್ನ ಸಹೋದರ ಅವನನ್ನು ಕ್ಷಮಿಸಿದರೂ ನಾನಂತೂ ಕ್ಷಮಿಸುವುದಿಲ್ಲ. ನನ್ನ ಅತ್ತಿಗೆಯನ್ನು ಅಪಹರಿಸಿ ನೀಚ ಕಾರ್ಯ ಮಾಡಿದ ಆ ದುಷ್ಟ ರಾವಣನ ವಧೆಯಾಗಲೇಬೇಕು. ನನ್ನ ಸಹೋದರ ಅತ್ತಿಗೆ ಅನುಭವಿಸಿದ ನೋವು ಸಂಕಟಗಳಿಗೆ ನಾನು ಪ್ರತೀಕಾರ ತೀರಿಸಿಕೊಳ್ಳಲೇಬೇಕು. ದುಷ್ಟರಿಗೆ ಶಿಕ್ಷೆ ತಪ್ಪುವುದಿಲ್ಲವೆಂದು ಈ ಜಗತ್ತು ಅರಿತುಕೊಳ್ಳಬೇಕು. ಇನ್ನೆಂದು ಯಾರು ಪರಸ್ತ್ರೀ ಅಪಹರಣದ ಅಧರ್ಮ ಕಾರ್ಯವನ್ನು ಮಾಡಬಾರದು. ಇಲ್ಲ ಸ್ವಾಮಿ, ನಾನು ಬೇಕೆಂದೇ ಹೋಗಲಿಲ್ಲ. ಆ ದಾರಿಯಲ್ಲಿ ಹೋಗುವಾಗ ಸೀತೆ ಇರುವಳೆಂದು ತಿಳಿದು ದೂರದಿಂದಲೇ ನೋಡಿ ಹೊರಟು ಹೋದೆ. ಅವಳೊಂದಿಗೆ ಮಾತನಾಡಲಿಲ್ಲವೇ? ಇಲ್ಲ ಸ್ವಾಮಿ, ನನಗೆ ಆ ಧೈರ್ಯ ಬರಲಿಲ್ಲ. ದುಃಖದಿಂದ ಕುಳಿತಿರುವ ಅವಳನ್ನು ಮಾತನಾಡಿಸಿದರೆ ಅವಳ ದುಃಖ ಹೆಚ್ಚಾಗುವುದೇನೋ ಎಂದು ಭಯವಾಯಿತು. ಅಂದರೆ ಅವಳಿಗೆ ದುಃಖವಾಗಬಾರದು ಎಂದು ನಿನ್ನ ಉದ್ದೇಶ? ಅದೇನು, ಆಕೆಯನ್ನು ನೋಡಿದಾಗ ಅವಳ ದುಃಖವು ಕೊನೆಯಾಗಬಾರದೆ ಎಂದು ನನ್ನ ಮನಸ್ಸಿಗೆ ಅನಿಸಿತು. ಹಾಗಾದರೆ ನೀನು ದೇವಿಯ ಮಂದಿರಕ್ಕೆ ಹೋದದ್ದು ಅವಳಿಗೆ ಒಳ್ಳೆಯದಾಗಲಿ ಎಂದು ಕೇಳುವುದಕ್ಕೆ, ನನಗೆ ಒಳ್ಳೆಯದಾಗಲಿ ಎಂದಲ್ಲ. ಹಾಗಲ್ಲ ಸ್ವಾಮಿ, ನಿಮಗೆ ಒಳಿತಾಗಲಿ ಎಂದು ನಾನು ಹೃದಯಪೂರ್ವಕವಾಗಿ ಬೇಡಿಕೊಂಡೆ. ಸಾಕು, ನಿಲ್ಲಿಸು. ನನಗೆ ಒಳಿತಾಗಬೇಕಾದರೆ ನನಗೆ ಗೆಲುವಾಗಬೇಕು. ನನಗೆ ಗೆಲುವಾಗಬೇಕಾದರೆ ಆ ರಾಮನಿಗೆ ಸೋಲಾಗಬೇಕು. ಆ ರಾಮನಿಗೆ ಸೋಲಾದರೆ ಆ ಸೀತೆಯ ದುಃಖ ಹೆಚ್ಚುತ್ತದೆ. ಅದು ನಿನಗೆ ಇಷ್ಟವಿಲ್ಲ ಅಲ್ಲವೇ? ಹಾಗಲ್ಲ ಸ್ವಾಮಿ, ನಿನಗೆ ಆ ರಾಮನ ಕ್ಷೇಮ ಮುಖ್ಯವೋ ನನ್ನ ಕ್ಷೇಮ ಮುಖ್ಯವೋ? ನಿಮ್ಮ ಕ್ಷೇಮವೇ ಸ್ವಾಮಿ. ಹಾಗಾದರೆ ನೀನು ಇನ್ನೊಮ್ಮೆ ದೇವಿಯ ಬಳಿಗೆ ಹೋಗು. ನನಗೆ ಗೆಲುವಾಗಬೇಕು, ಆ ರಾಮನಿಗೆ ಸೋಲಾಗಬೇಕು, ಆ ಸೀತೆಯ ದುಃಖ ಹೆಚ್ಚಾಗಬೇಕು ಎಂದು ಮತ್ತೆ ಬೇಡಿಕೋ. ನನ್ನ ಮಾತು ಕೇಳಿಸಿದೆ? ಆ ರಾಮನಿಗೆ ಸೋಲಾಗಬೇಕೆಂದು ದೇವಿಯಲ್ಲಿ ನೀನು ಮತ್ತೆ ಪ್ರಾರ್ಥಿಸಬೇಕು. ಆಗಲಿ ಸ್ವಾಮಿ. ಇನ್ನೆಂದು ಆ ಸೀತೆಯನ್ನು ನೋಡಲು ಹೋಗಬಾರದು. ಹೋಗುವುದಿಲ್ಲ ಸ್ವಾಮಿ. ನಿನ್ನ ಅಭಿಪ್ರಾಯಕ್ಕೆ ನನ್ನ ಸಂಪೂರ್ಣ ಸಮ್ಮತಿ ಇದೆ ಲಕ್ಷ್ಮಣ. ಚಿಂತಿಸಬೇಡ. ಆ ರಾವಣ ದುರಭಿಮಾನಿ, ಖಂಡಿತ ಅವನು ಶರಣಾಗುವುದಿಲ್ಲ. ತನ್ನ ವಂಶದ ಕಟ್ಟ ಕಡೆಯ ಕುಡಿಯೂ ಬಲಿಯಾಗಿ ತನ್ನ ವಂಶವೇ ನಿರ್ವಂಶವಾದರೂ ಅವನು ಲೆಕ್ಕಿಸುವುದಿಲ್ಲ. ಅವನಿಗೆ ತನ್ನ ಹಠವೇ ಮುಖ್ಯ. ಅವನು ಯುದ್ಧಕ್ಕೆ ಬಂದೇ ಬರುತ್ತಾನೆ. ರಾಮ ಬಾಣಕ್ಕೆ ಖಂಡಿತ ಬಲಿಯಾಗುತ್ತಾನೆ. ಆ ಕ್ಷಣ ಬೇಗನೆ ಬರಬೇಕು. ಶ್ರೀರಾಮನ ಬಾಣಗಳಿಗೆ ಆ ರಾವಣನು ಆಹುತಿ ಆಗುವುದನ್ನು ನಾನು ಕಣ್ಣಾರೆ ನೋಡಬೇಕು. ಅದು ಸಾಧ್ಯವಾಗುತ್ತದೆ ವಾನರೇಂದ್ರ. ನಾನು ಮಾಡಿದ ಪ್ರತಿಜ್ಞೆ ಈಡೇರಬೇಕು. ನಮ್ಮ ಮಿತ್ರ ವಿಭೀಷಣ ಲಂಕೆಯ ಸಿಂಹಾಸನದಲ್ಲಿ ಪಟ್ಟಾಭಿಷಿಕ್ತನಾಗಬೇಕು. ನನ್ನ ಸೀತೆ ಬಂಧಮುಕ್ತಳಾಗಿ ನನ್ನನ್ನು ಸೇರಬೇಕು. ಇದೆಲ್ಲವೂ ಸಫಲವಾಗಬೇಕಾದರೆ ಆ ರಾವಣನ ವಧೆ ಅನಿವಾರ್ಯ. ಸ್ವಲ್ಪ ತಡವಾದರೇನಂತೆ, ಅದು ಆಗಿಯೇ ಆಗುತ್ತದೆ. ಹೌದು ರಾಮಚಂದ್ರ, ಆ ನಂಬಿಕೆ ನನಗೂ ಇದೆ. ವಿಭೀಷಣ, ಯುದ್ಧದ ಸದ್ಯದ ಪರಿಸ್ಥಿತಿಯನ್ನು ನೋಡಿ ಬರೋಣ. ಹಾಗೆ ಆಗಲಿ ರಾಮಚಂದ್ರ. ಲಕ್ಷ್ಮಣ, ಅತ್ತೆಯವರೇ, ದೇವಿಯ ಮಂದಿರಕ್ಕೆ ಹೋಗಿ ಪ್ರಾರ್ಥಿಸಿದೆ, ಸ್ವೀಕರಿಸಿ.
ಪತಿಯ ಕ್ಷೇಮಕ್ಕಾಗಿ ಪ್ರಾರ್ಥಿಸಲು ಹೋಗಿದ್ದೆಯಾ? ಹೌದು, ಅವರ ಕ್ಷೇಮಕ್ಕಾಗಿ ಪ್ರಾರ್ಥಿಸಿದೆ. ಜೊತೆಗೆ ಲೋಕದ ಪತಿವ್ರತೆಯರೆಲ್ಲರಿಗೂ ಮಂಗಳವಾಗಲಿ ಎಂದು ಬೇಡಿಕೊಂಡೆ. ಅದರಲ್ಲಿ ನೀವು ಸೇರಿದ್ದೀರಾ ಅತ್ತೆಯವರೇ. ತುಂಬಾ ಒಳ್ಳೆ ಕಾರ್ಯವನ್ನು ಮಾಡಿದೆ ಸುಲೋಚನಾ. ನಿನ್ನ ವಿಶಾಲವಾದ ಮನಸ್ಸನ್ನು ನಾನು ಮೆಚ್ಚಿದೆ. ಹಾಗಾದರೆ ಪತಿವ್ರತೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಬೇಡಿದ್ದರಲ್ಲಿ ತಪ್ಪಿಲ್ಲ ತಾನೆ? ತಪ್ಪೆಂದು ಯಾರು ಹೇಳಿದರು? ಯಾರೂ ಹೇಳಲಿಲ್ಲ, ಸುಮ್ಮನೆ ಕೇಳಿದೆ ಅಷ್ಟೆ. ಇಲ್ಲ ಸುಲೋಚನಾ, ಅದರಲ್ಲಿ ಯಾವ ತಪ್ಪೂ ಇಲ್ಲ. ಎಲ್ಲ ಪತಿವ್ರತೆಯರೂ ಉತ್ತಮರೇ. ನಿನ್ನ ಪ್ರಾರ್ಥನೆಯಂತೆ ಈ ಯುದ್ಧ ನಿಂತು ಎಲ್ಲಾ ಕಡೆ ಶಾಂತಿ ನೆಲೆಸಿದರೆ ಅದಕ್ಕಿಂತಲೂ ದೊಡ್ಡ ಭಾಗ್ಯ ಇನ್ನೇನಿದೆ? ನನಗೆ ಈಗ ಸಮಾಧಾನವಾಯಿತು. ಅತ್ತೆಯವರೇ, ನನ್ನ ಪತಿ ಯಜ್ಞ ಮಾಡಿದ ವಿಚಾರವನ್ನು ಇನ್ನೊಮ್ಮೆ ಹೇಳುತ್ತೇನೆ ಎಂದು ಹೇಳಿದ್ದೀರಿ. ಈಗ ಹೇಳುವಿರಾ? ಹೇಳುತ್ತೇನೆ ಸುಲೋಚನಾ. ಒಂದು ಸಲ ನಿನ್ನ ಮಾವನವರು ದಿಗ್ವಿಜಯವನ್ನು ಸಾಧಿಸಿ ಮರಳಿ ಬಂದಾಗ ಇಂದ್ರಜಿತುವು ನಿಕುಂಬಿಲಾ ವನದಲ್ಲಿ ಹೋಮ ಮಾಡುತ್ತಿದ್ದಾನೆಂದು ತಿಳಿದು ಕೋಪದಿಂದ ಅಲ್ಲಿಗೆ ಧಾವಿಸಿದರು. ಆಗ ಅಲ್ಲೇನಾಯ್ತೆಂದರೆ, ಓಂ ಅಗ್ನೇ ಸ್ವಾಹ ಅಗ್ನೇ ಇದಂ ನಮಃ ಯತ್ತೆ ಅಗ್ನೇ ತೇಜಸ್ವೇನಾಹಂ ತೇಜಸ್ವಿ ಭೂಯಾಸಂ ಯತ್ತೆ ಅಗ್ನೇ ವರ್ಚಸ್ವೇನಾಹಂ ವರ್ಚಸ್ವಿ ಭೂಯಾಸಂ ಅಗ್ನಿ ಸಂವಹನ ಪರಿಷ್ಕರಣ ಪರಿಸ್ಥೀರ್ಯ ಓಂ ಅಗ್ನೇ ನಮಃ ಓಂ ಅಗ್ನೇ ನಮಃ. ಓಂ ಅಗ್ನೇ ಸ್ವಾಹ ಅಗ್ನೇ ಇದಂ ನಮಃ ಯತ್ತೆ ಅಗ್ನೇ ತೇಜಸ್ವೇನಾಹಂ ತೇಜಸ್ವಿ ಭೂಯಾಸಂ. ಮೇಘನಾದ, ಯತ್ತೆ ಅಗ್ನೇ ತೇಜಸ್ವೇನಾಹಂ ತೇಜಸ್ವಿ ಭೂಯಾಸಂ. ಮೇಘನಾದ, ಇದೇನು ಮಾಡುತ್ತಿರುವೆ? ನಾನು ಅಲ್ಲಿ ದೇವತೆಗಳನ್ನು ಗೆದ್ದು ಬರುತ್ತಿದ್ದರೆ ನೀನು ಅವರಿಗೆ ಹವಿಸ್ಸನ್ನು ಸಮರ್ಪಿಸಿ ಅವರ ಪರವಾಗಿ ಯಜ್ಞವನ್ನು ಮಾಡುತ್ತಿರುವೆಯಲ್ಲ. ಇದನ್ನು ಮಾಡಲು ನಿನಗೆ ಹೇಳಿದವರು ಯಾರು? ಯಾರು? ರಾವಣೇಶ್ವರ, ನಿನ್ನ ಪುತ್ರ ಮೌನವ್ರತಧಾರಿಯಾಗಿದ್ದಾನೆ. ನಾವು ಹೇಳುತ್ತೇವೆ, ಹೇಳು. ನಿನ್ನ ಪುತ್ರ ಮಹಾ ಜಟಿಲವಾದ 7 ಯಾಗಗಳನ್ನು ಪ್ರಾರಂಭ ಮಾಡಿದ್ದಾನೆ. ಅಗ್ನಿಷ್ಠೋಮ, ಅಶ್ವಮೇಧ, ಬಹುಸುವರ್ಣಕ, ರಾಜಸೂಯ, ವೈಷ್ಣವ ಹಾಗೂ ಗೋಮೇಧ ಮುಂತಾದ 6 ಯಜ್ಞಗಳನ್ನು ಪೂರೈಸಿ ಈಗ ಮಹಾಶಕ್ತಿಶಾಲಿಯಾದ ಮಾಹೇಶ್ವರ ಯಜ್ಞವನ್ನು ಪ್ರಾರಂಭ ಮಾಡಿದ್ದಾನೆ. ಅಂದರೆ ನಾನು ದಿಗ್ವಿಜಯಕ್ಕೆ ಹೋದಾಗ ಅವನು ಈ ಯಜ್ಞಗಳನ್ನು ಮಾಡಿದ್ದಾನೆ? ಹೌದು, ಈ ಯಜ್ಞವನ್ನು ನಮ್ಮ ಸಲಹೆಯಂತೆ ಪ್ರಾರಂಭ ಮಾಡಿದ್ದಾನೆ. ಏಕೆಂದರೆ ಈ ಯಜ್ಞವನ್ನು ಬೇರೆ ಯಾರೂ ಮಾಡಲಾರರು. ಮಹಾ ಕಠಿಣವಾದ ಯಾಗ ಇದು. ಈ ಯಜ್ಞ ನಡೆಯುತ್ತಿರುವಾಗಲೇ ನಿನ್ನ ಪುತ್ರ ಇಂದ್ರಜಿತ್ ಆ ಪಶುಪತಿಯಿಂದ ಅನೇಕ ದಿವ್ಯ ವರಗಳನ್ನು ಪಡೆದಿದ್ದಾನೆ. ಅಲ್ಲದೆ ತಂದ ಇಚ್ಛಾನುಸಾರವಾಗಿ ಗಗನ ಮಾರ್ಗದಲ್ಲಿ ಹೋಗುವಂತಹ ದಿವ್ಯ ರಥವನ್ನೂ ಪಡೆದಿದ್ದಾನೆ. ಅದೂ ಅಲ್ಲದೆ ಅದೃಶ್ಯವಾಗುವಂತಹ ಮಾಯಾಶಕ್ತಿಯನ್ನೂ ಸಹ ಪಡೆದುಕೊಂಡಿದ್ದಾನೆ. ಇದರ ಬಲದಿಂದ ಯುದ್ಧ ಭೂಮಿಯಲ್ಲಿ ಅಂಧಕಾರವನ್ನೇ ಸೃಷ್ಟಿಸಬಲ್ಲ ಈ ನಿನ್ನ ಪುತ್ರ ಇಂದ್ರಜಿತ್. ಹೌದೇ? ಭಲೆ ಭಲೆ ಭಲೆ. ನನ್ನ ಪುತ್ರ ಇಂಥ ವಿದ್ಯೆಯನ್ನು ಕಲಿತಿದ್ದಾನೆಂದರೆ ಅದು ನನಗೆ ಹೆಮ್ಮೆಯೇ ಆಚಾರ್ಯ. ರಾವಣೇಶ್ವರ, ನಿನ್ನ ಪುತ್ರ ಇಂದ್ರಜಿತ್ ಯುದ್ಧ ಸಮಯದಲ್ಲಿ ಮಹಾವಿದ್ಯೆಯನ್ನು ಪ್ರಯೋಗಿಸಿದ್ದೇ ಆದರೆ ಅವನು ಎಲ್ಲಿದ್ದಾನೆ, ಎಲ್ಲಿ ಸಂಚರಿಸುತ್ತಿದ್ದಾನೆ, ಯಾವ ಮಹಾಬಾಣ ಪ್ರಯೋಗ ಮಾಡುತ್ತಿದ್ದಾನೆ ಎಂಬುದನ್ನು ನಿನ್ನ ಎದುರಾಳಿಗಳು ತಿಳಿಯಲಾರರು. ಹಾಗಾದರೆ ನಾನು ಮತ್ತೊಮ್ಮೆ ದೇವತೆಗಳ ಮೇಲೆ ಯುದ್ಧ ಮಾಡುವ ಪ್ರಸಂಗ ಬಂದರೆ ನನ್ನ ಪುತ್ರನನ್ನು ಜೊತೆಯಲ್ಲಿಯೇ ಕರೆದುಕೊಂಡು ಹೋಗಬಹುದು? ಅವಶ್ಯವಾಗಿ. ರಾಜನ್, ಇಷ್ಟೇ ಅಲ್ಲ, ನಿನ್ನ ಪುತ್ರ ಇಂದ್ರಜಿತು ಅಕ್ಷಯವಾದ 2 ಬತ್ತಳಿಕೆಗಳನ್ನು, ಮಹಾಬಲಿಷ್ಠವಾದ ಧನಸ್ಸನ್ನು, ಶಕ್ತಿಯುತವಾದ ದಿವ್ಯಾಸ್ತ್ರಗಳನ್ನು ಪಡೆದುಕೊಂಡಿದ್ದಾನೆ.
ತನ್ನೆಲ್ಲ ಇಷ್ಟಾರ್ಥಗಳನ್ನು ಯಜ್ಞದ ಮೂಲಕ ಪೂರೈಸಿಕೊಂಡು ನಿನ್ನ ದರ್ಶನಕ್ಕಾಗಿ ಕಾಯುತ್ತಿದ್ದಾನೆ. ಪುತ್ರ, ಆದರೂ ನೀನು ಮಾಡಿದ್ದು ಸರಿಯಲ್ಲ. ನಮ್ಮ ಶತ್ರುವಾದ ಇಂದ್ರನನ್ನು ನೀನು ಆರಾಧಿಸಿದ್ದು ನನಗೆ ಸಮ್ಮತವಿಲ್ಲ. ಈಗ ಮಾಡಿಯಾಗಿದೆ, ಅದು ಫಲಪ್ರದವೂ ಆಗಿದೆ. ಈಗ ಯಾಗವನ್ನು ನೀನು ಮುಂದುವರಿಸಿ ಸಂಪೂರ್ಣಗೊಳಿಸಿ. ನಾನಿನ್ನು ಬರುತ್ತೇನೆ. ಆಚಾರ್ಯ, ಆಯುಷ್ಮಾನ್ ಭವ. ಕುಮಾರ, ಇಂದ್ರಜಿತು. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಅಗ್ನೇ ಸ್ವಾಹ ಅಗ್ನಯೇ ಇದಂ ನಮಃ. ಓಂ ಮೆತ್ತೆ ಅಗ್ನೇ ತೇಜಸ್ವೇನಾಹಂ ತೇಜಸ್ವಿ ಭೂಯಾಸಂ. ಹೀಗೆ ನಿನ್ನ ಪತಿ ಯಜ್ಞದಿಂದ ವರಗಳನ್ನು ಪಡೆದ ಮೇಲೆ ನಿನ್ನ ಮಾವನವರು ಅವನನ್ನು ಇಂದ್ರನ ಮೇಲೆ ಯುದ್ಧಕ್ಕೆ ಕರೆದುಕೊಂಡು ಹೋದರು. ಅಲ್ಲಿ ಏನಾಯ್ತು ಅತ್ತೆವರೇ? ಅದನ್ನು ಇನ್ನೊಮ್ಮೆ ಹೇಳುತ್ತೇನೆ ಸುಲೋಚನಾ. ಹಾಗೆ ಆಗಲಿ, ನಾನು ಬರುತ್ತೇನೆ. ನನಗೆ ನನ್ನ ಪತಿಯ ಚಿಂತೆ ಆರಂಭವಾದಂತೆ ಇವಳಿಗೆ ತನ್ನ ಪತಿಯ ಚಿಂತೆ ಆರಂಭವಾಗಿದೆ. ನನಗೆ ನನ್ನ ಪತಿಯ ಚಿಂತೆ ಆರಂಭವಾದಂತೆ